ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಬಾಶೆಟ್ಟಿಹಳ್ಳಿಯ ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆ ಇಂದು ನಡೆಯಿತು. 19 ವಾರ್ಡ್ಗಳಲ್ಲಿ 19 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು. ಚುನಾವಣಾ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ ಮಾತನಾಡುತ್ತಾ, ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದ್ದು, ಹೆಚ್ಚು ಮತದಾರರು ಇರುವ ಕಡೆ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ. ಮತದಾರರಿಗೆ ಅಗತ್ಯ ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ ಎಂದರು. ತಹಸೀಲ್ದಾರ್ ಅವರು ಮಾತನಾಡುತ್ತಾ, ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಚುನಾವಣೆ ನಡೆಸಲಾಗಿದೆ ಎಂದು ಹೇಳಿದರು. ಅವರೆಲ್ಲರೂ ಸುರಕ್ಷಿತವಾಗಿ ಮತಗಟ್ಟೆಗಳಿಗೆ ಸೇರಿದಾರ? ಇಲ್ಲಿ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳಿದೆಯಾ? ಈಗ ಮತದಾರರು ನಾಳೆ ಮತದಾನಕ್ಕೆ ಬರ್ತಾರೆ, ಅವ್ರಿಗೆಲ್ಲ ಕುಡಿಯೋ ನೀರಾಗಿರ್ಬಹುದು, ವಾಶ್ರೂಮ್ ಆಗಿರ್ಬಹುದು, ನಿಲ್ಲಕ್ಕೆ ಕ್ಯೂ ಆಗಿರಬಹುದು, ಅದೆಲ್ಲ ಇದೆಯಾ? ಮತಗಟ್ಟೆ ಬ್ಯಾಲೆಟ್ ಯೂನಿಟ್ಸ್ ಎಲ್ಲಿರ್ತಾರೆ ಅದನ್ನೆಲ್ಲ ಅವ್ರಿಗೆ ಗೈಡ್ ಮಾಡ್ಲಿಕ್ಕೋಸ್ಕರ ನಾವು ಹಿಂದಿನ ದಿನಾನೇ ಎಲ್ಲ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಂದಿದೀವಿ. ಈಗ ಆಲ್ರೆಡಿ 12,000 ಜನ ಮತದಾರರಿದ್ದಾರೆ ಇಲ್ಲಿ 19 ವಾರ್ಡ್ಗಳಿಗೆ. ಅದರ ಅನ್ವಯ ಇವತ್ತು ನಾವು ಬಾಶೆಟ್ಟಹಳ್ಳಿಗೆ ಕೊಂಗಡಿಯಪ್ಪ ಕಾಲೇಜಲ್ಲಿ ನಾವು ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ. ಇಲ್ಲೇ ಒಂದು ಸ್ಟ್ರಾಂಗ್ ರೂಮ್ ಅನ್ನ ಮಾಡಿ ಅದಕ್ಕೆ ಪೊಲೀಸ್ ಭದ್ರತೆಯನ್ನ ನಿಯಮಾನುಸಾರ ಕೊಟ್ಟು, ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಆ ಒಂದು ಮಾರ್ಗದರ್ಶನದಲ್ಲಿ ನಿಯಮಾನುಸಾರ ನಾವು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ.